ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದಲ್ಲಿ ಕೈಕಮಲ ಬಹಳಷ್ಟು ಜೋರು ನಡೆದಿದೆ. ಈ ರಾಜಕೀಯ ಚದುರಂಗದ ಆಟದೊಳಗೆ ರಾಜೀನಾಮೆಯ ಆಟ ಬಹಳಷ್ಟು ಮೇಲ್ಪಂಕ್ತಿಯಲ್ಲಿದೆ. BJP ಅವರು ಸಿದ್ದರಾಮಯ್ಯ ಅವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಕೆಳಗಿಳಿಸಬೇಕು, ಅವರು ರಾಜೀನಾಮೆ ಪಡಿಬೇಕು ಅಂತ. ಕಾಂಗ್ರೆಸ್ನವರು ನಾವು ಶತಾಯಗತಾಯ ಆಡಳಿತದಲ್ಲಿ ಮುಂದುವರಿಬೇಕು ಅಂತ. ಸೊ ಈ ಮಧ್ಯೆ ಅವರು ಪಾದಯಾತ್ರೆ ಮಾಡಿದ್ರು, ಇವರು ಪಾದಯಾತ್ರೆ ಮಾಡಿದ್ರು. ಜೊತೆಗೆ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿನೂ ಕೊಟ್ಟರು. ಈಗ ಒಂದು ದೊಡ್ಡ 29ರ ಮಟ್ಟ ಒಂಚೂರು ಉಸಿರು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ನಿರಂತರವಾದಂಥ ಒಂದು ರಾಜೀನಾಮೆಯ ಕೂಗು BJPಯಿಂದ ಕೇಳ್ತಾನೇ ಇದೆ. ಸೊ ಹಾಗಾಗಿ ಆ ಪಾದಯಾತ್ರೆಯಲ್ಲಿ ಒಂದು ರಾಜ್ಯ ಮಟ್ಟದ BJP ವಲಯದಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಏನು ಆಪ್ತ ವಲಯದಲ್ಲಿ ನಮ್ಮ ಗದಗಿನ BJP ನಾಯಕರು ಶರಣ್ ಪಾಟೀಲ್ರು, ಅದರ ಜೊತೆಗೆ ಉಸಿರು ಫೌಂಡೇಶನ್ ಮೂಲಕ ಹಲವಾರು ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಉದ್ಯೋಗ ಮೇಳ ಇರ್ಬೋದು, ಲಲಿತೋತ್ಸವ ಇರ್ಬೋದು, ಬೇರೆ ಬೇರೆಗಳು ಸಂಘಟನಾ ಪರವಾದಂಥ ಹೋರಾಟಗಳಿರ್ಬೋದು, ಇವನ್ನೆಲ್ಲ ಮಾಡಿಕೊಂಡು ಇಲ್ಲಿ ಚಿರಪರಿಚಿತರು ಶರಣ್ ಪಾಟೀಲ್ರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಸೊ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಮೊದಲು ಹೇಗಿದ್ದೀರಿ? ಆರಾಮಿದ್ದೀರಿ? ಚೆನ್ನಾಗಿದ್ದೀನಿ. ಎಷ್ಟು ದಿವಸ ಪಾದಯಾತ್ರೆ ಮಾಡಿದ್ರಿ ಸರ್? ನಾವು ಟೋಟಲ್ ಒಂದು ವಾರ 8 ದಿನಗಳ ಕಾಲ ಪಾದಯಾತ್ರೆ ಮಾಡಿದ್ವಿ. ಬಟ್ ಪಾದಯಾತ್ರೆಗೆ ಮೊದಲಿಗೆ ನನ್ನ ಗದಗಿನ ಗೃಹ ಕಚೇರಿಗೆ ಮೊದಲಿಗೆ ಅನಂತ್ ಕಾರ್ಗಳು, ಒಂದು ಅತ್ಯುತ್ತಮವಾದಂಥ ಪತ್ರಕರ್ತರು, ಮೇಧಾವಿಗಳು, ತಮ್ಮದಾದಂಥ ಒಂದು ಒಳ್ಳೆಯ ಸೀನಿಯರ್ ಪತ್ರಕರ್ತರು ಮೊದಲಿಗೆ ನಮ್ಮ ಗದಗಿನ BJP ಗೃಹ ಕಚೇರಿಗೆ ತಮ್ಮನ್ನ ನಾನು ಸ್ವಾಗತ ಮಾಡ್ತಾ, ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನಪ್ಪಾ, ಮೈಸೂರು ಪಾದಯಾತ್ರೆ ಬಹಳ ಒಂದು ಯಶಸ್ವಿ ಆಯಿತು. ನಮ್ಮೆಲ್ಲರ ನಾಯಕರು ಮತ್ತು ಒಬ್ಬ ಯುವ ನಾಯಕರಾಗಿರುವಂಥ ಶ್ರೀ BY ವಿಜೇಂದ್ರನವರು ಅವರ ಅಧ್ಯಕ್ಷತೆಯಲ್ಲಿ, ಅವರ ಒಂದು ಉಸ್ತುವಾರಲ್ಲಿ NDA JDS ಮತ್ತು BJP ಇವರೇನು ಪ್ಲಾನ್ ಮಾಡಿದ್ರು ಅದೇ ರೀತಿಯಾಗಿ ನಾವು ಬೆಂಗಳೂರಿಂದ ಮೈಸೂರುವರೆಗೂ ಕೂಡ ಅದ್ಭುತವಾದ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ. ಆ ಕಾರ್ಯದಿಂದ ನಮಗೆ ಬಹಳ ಒಂದು ಉಸ್ತುವಾರಿಗಳ ಕೆಲಸ, ನಮಗೆ ಒಂದು ಟಾಸ್ಕ್ ಕೊಟ್ಟಿದ್ರು ವಿಜಯನ್ ಅವರು. ಅದೇ ರೀತಿ ತಮ್ಮೇಶ್ ಗೌಡ್ರ ಜೊತೆ ನಾವೆಲ್ಲ ಸೇರಿ ನಾವು ಅದ್ಭುತವಾಗಿ ಮೊದಲೇ ಒಂದು ವಾರದಲ್ಲಿ ತಯಾರಿ ಮಾಡಿ ಬರುವಂತ ಬೀದರಿಂದ ಚಾಮರಾಜನಗರದವರೆಗೂ ಬರುವಂತ ಜನಗಳಿಗೆ ನಾವು ಅವ್ರನ್ನ ಬಂದಂತವ್ರಿಗೆ ವಸತಿ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಪಾದಯಾತ್ರೆ ಮಾಡದಂತ ನೋಡಿದ್ರೆ ಇದೊಂದು 20-30 ವರ್ಷ ಆದ್ಮೇಲೆ, ಯಡಿಯೂರಪ್ಪ ಆದ್ಮೇಲೆ ಇದೊಂದು ಪಾದಯಾತ್ರೆ ಅವಶ್ಯಕತೆ ಇತ್ತು ನಮ್ಮ BJP ಪಕ್ಷಕ್ಕೆ. ಹಾಗಾಗಿ ಈ ಒಂದು ಪ್ರಚಂಡದಿಂದ ನಾವು ಅದ್ಭುತವಾಗಿ ಯಶಸ್ವಿ ಮಾಡಿರುವಂತದ್ದು. ಆ ಒಂದು ಪಾದಯಾತ್ರೆಯಿಂದ ಇವತ್ತು ನಮ್ಮ ವಿಜೇಂದ್ರ ಅವರು ಪಾದಯಾತ್ರೆ ಮಾಡೋ ಮೂಲಕ, ಅದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಹಾಗೂ ನನ್ನೆಲ್ಲ BJP ಹಿರಿಯ ನಾಯಕರು ಮತ್ತು ಮಾಜಿ ಸಚಿವರುಗಳು ಇರ್ಬೋದು, ಕೇಂದ್ರ ಸಚಿವರು ಇರ್ಬೋದು, ಎಲ್ಲರೂ ಕೂಡ ಇದರಲ್ಲಿ ನಾನು ಮುಂದೆ ಅಂತೇಳಿ ಪಾದಯಾತ್ರೆ ಮಾಡಿ ಅದನ್ನ ಅದ್ಭುತವಾಗಿ ಯಶಸ್ವಿ ಮಾಡಿ ಮೈಸೂರಲ್ಲಿ ಒಂದು ಸಮಾವೇಶ ಕೂಡ ಯಶಸ್ವಿ ಮಾಡಿದ್ರು. ಲಕ್ಷಾಂತರ ಜನ ಬಂದವತ್ತು ಕಾರಣಭೂತರಾದರು. ಆ ಒಂದು ಸಂದರ್ಭದಲ್ಲಿ ಮೂಡ ಹಗರಲ್ಲಿ ಸಿಕ್ಕಾಕೊಂಡಿರುವಂತ ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಏನು ಅವ್ರ ಸೀಟ್ ಇವತ್ತು ಅಲ್ಲಾಡುವಂತ ಆ ಪಾದಯಾತ್ರೆ ಆಗಿದೆ. ಓಕೆ, ಈಗ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ? ಇಲ್ಲ. ಆಮೇಲೆ ತಮ್ಗೆ ಗೊತ್ತಿರುವಂತದ್ದು, ನಾನು ಸಿದ್ದರಾಮಯ್ಯ ಪಕ್ಷ ಬೇರೆ ಇರ್ಬೋದು, ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ಬೋದು, ನಾನು BJPಲಿ ಇರ್ಬೋದು, ಅವ್ರ ಮೇಲೆ ಬಹಳ ಗೌರವ ಇದೆ, ಎಲ್ಲವೂ ಗೌರವ ಕೂಡ ಇತ್ತು. ನಾನು ಬಹಳ ನನಗೇನು ಒಂದ್ ಮೇಲೆ ಒಂದು ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳಿ ಮಾಡಿದ್ರೆ ನಾವು ಅದಕ್ಕೆ ಅವ್ರ ಗೌರವನತೆ ಬಗ್ಗೆ ಹೇಳಿದ್ವಿ. ಮತ್ತು ಸುಳ್ಳು ಹೇಳಿ ಸರ್ಕಾರ ಕೂಡ ಮಾಡಿದ್ರು, ಮುಖ್ಯಮಂತ್ರಿ ಆಗಿದ್ದು, ಅದಕ್ಕೂ ಕೂಡ ಅವ್ರ ಮೇಲೆ ಗೌರವ ಇದೆ. ಆದ್ರೆ ಇವತ್ತು ಅವರು ಮಾಡಿರುವಂತ ಹಗರಣ ಕನ್ನಡಿಯ ಮುಂದೆ ಸಿಕ್ಕಿದೆ. ಆದ್ರೆ ಅವ್ರಿಗೆ ನಾವು ಕೇಳ್ತಾ ಇರೋದು, ನೀವು ಬರೀ ತನಿಖೆಗೆ ಒಳಪಡಿ ಅಂತ ಕೇಳ್ತಾ ಇದ್ವಿ, ರಾಜೀನಾಮೆ ಅಲ್ಲ, ತನಿಖೆಗೆ ಕೊಡ್ರಿ ಅಂತ. ಅದಕ್ಕೂ ಕೂಡ ಅವರು ಹೆದರಿ ಇವತ್ತು ರಾಜೀನಾಮೆ ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕಾನೂನಿಗೆ ಎಲ್ಲರೂ ಒಂದೇನೆ. ಹಾಗಾಗಿ ಅವ್ರು ಮುಂದಿನ ದಿನಗಳಲ್ಲಿ ರಾಜೀನಾಮೆ ಕೊಡ್ತಾರೆ. ನಿಮ್ಮದೇ JDS ದವರು ಸಿಕ್ಕಾಪಟ್ಟೆ ಹಗರಣ ಇದಾವೆ, BJP ಅವರು ಹಗರಣ ಇದಾವ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ವಿಜೇಂದ್ರ ಅವ್ರ ಮೇಲೆ ಹಗರಣ ಇದಾವೆ. ಈಗಂತೂ HD ಕುಮಾರಸ್ವಾಮಿ ಯಾವಾಗ ಬಂಧನ ಆಗುತ್ತೋ ಏನೋ ಅಂತ ಅವರೇ ಹೇಳ್ತಿದ್ದಾರೆ. ಹೌದು, ನಾನು ಕರ್ಕವ್ರಿಗೆ ಏನೊಂದು ವಿಷಯ ಇಷ್ಟಪಡ್ತೀನಿ ಅಂತಂದ್ರೆ, ಇದು ಒಂದು ಸರ್ವಾಧಿಕಾರ ಧೋರಣೆ ಅಂತ ಇದ್ರಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಮುಖ್ಯಮಂತ್ರಿ ಆಗಿ ತಾನು ತಪ್ಪಲ್ಲಿ ಸಿಕ್ಕಾಕೊಂಡಿದ್ದಾನೆ, ಹಗರಣದಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾನೆ. ಅವ್ರ ಹಿಂದೆ ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ಇರುವಂತ MLಗಳು ಯಾರು ಸಚಿವರು ಅವ್ರ ಹಿಂದಿಲ್ಲ. ಇವತ್ತು ಸಿಕ್ಕಾಕೊಂಡು ಸಾಬೀತಾಗಿದೆ, ಜಗಜ್ಜಾರಾಗಿದೆ. ಅದನ್ನ ನೀನ್ ತಪ್ಪು ಮಾಡಿದ್ಯಾ, ನೀವು ಬಂದು ಇದರಲ್ಲಿ ತಪ್ಪಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಕ್ ಹೋದ್ರೆ, ನಾನೆಲ್ಲಿ ತಪ್ಪು ಮಾಡಿದ್ದೀನಿ, ನೀವೇ ತಪ್ಪು ಮಾಡಿದ್ದೀರ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ BJP
ಬಿಜೆಪಿ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇರೋದು ಬಹಳ ತಪ್ಪಾಗುತ್ತೆ. ಇದು ಸರ್ವಾಧಿಕಾರಿ ಧೋರಣೆ ಆಗುತ್ತೆ. ಮತ್ತು ನಮ್ಮ ಗವರ್ನರ್ ಮೇಲೆ ಅವ್ರು ಮಾಡದಿರುವಂತ ಪ್ರಭಾವಗಳು ನೋಡ್ತಾ ಇದ್ರೆ, ಸಂವಿಧಾನ ಅಂತ ಏನು ಇವ್ರು ಪುಸ್ತಕಗಳು ಹಿಡ್ಕೊಂಡು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಓಡಾಡ್ತಾ ಇದಾರಲ್ಲ, ಇದ್ರಲ್ಲಿ ಯಾವ ಒಂದು ಅರ್ಥಪೂರ್ಣ ನೈತಿಕ ಹಕ್ಕಿದೆ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ಇನ್ನೊಂದು ಏನು ಮುಖ್ಯ ಅಂದ್ರೆ ಅವ್ರೇನು ಹೇಳ್ತಾ ಇದ್ದಾರೆ, 2023 ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಲ್ಲಿ ಸೋತ್ರು, ನಿಮ್ಮಲ್ಲಿ ಸಂಘಟನೆ ಇಲ್ಲ, ಭ್ರಷ್ಟತೆಯಿಂದ ಜನ ಬೇಸತ್ತು ನಿಮ್ಮನ್ನು ತಿರಸ್ಕರಿಸಿದಾರ, ಯಾವುದೇ ರೀತಿಯ ಬಿಜೆಪಿಗೆ ಮಾನ್ಯತೆ ಇಲ್ಲ ರಾಜ್ಯದಲ್ಲಿ, ಅಂತಹ ಸಂದರ್ಭದಲ್ಲಿ ನಿಮ್ಮ ಯಾವ ನೈತಿಕತೆಯಿಂದ ನಮ್ಮ ರಾಜೀನಾಮೆ ಕೇಳ್ತೀರಿ? ಎಸ್, ನೀವು ಕೇಳ್ತಾ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅವ್ರು ಈ 2023 ಚುನಾವಣೆ ಗೆದ್ದಿದ್ದು ಬಹಳ, ನಮಗೂ ಕೂಡ ಅದಕ್ಕೆ ನಾವು ಸ್ವಾಗತ ಕೋರ್ತೀನಿ. ಅವ್ರಿಗೆ ವಿಶ್ ಕೂಡ ಮಾಡಿದ್ವಿ. ನಮ್ಮೆಲ್ಲ ಬಿಜೆಪಿ ಹಿರಿಯ ನಾಯಕರು ಇರ್ಬೋದು, ನಾವೆಲ್ಲರೂ ಕೂಡ ಈ ಪ್ರಜಾತಂತ್ರದಲ್ಲಿ ಅವ್ರಿಗೆ ಬಹುಮತ ಕೂಡ ಸಿಕ್ಕಿದೆ. ಆ ಬಹುಮತ ಬರಬೇಕಾದ್ರೆ ಇಲ್ಲ ಸಲ್ಲದರ ಸುಳ್ಳು ಹೇಳಿ, ನಮ್ಗೆ ಬಿಜೆಪಿ ಮೇಲೆ ಇಲ್ಲ ಸಲ್ಲ ಸುಳ್ಳು ಹೇಳಿ 100 ಸುಳ್ಳನ್ನು ಹೇಳಿ 40% ಅಂತ ಹೇಳಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವ್ರು ಸರ್ಕಾರನ ತಂದಿದ್ದು ಸತ್ಯ. ಓಕೆ, ಅದಕ್ಕೆಲ್ಲ ಒಪ್ಕೊಳ್ಳೋಣ. ಸರ್ಕಾರ ಮಾಡಿದ ಮೇಲೆ ಗ್ಯಾರಂಟಿಗಳನ್ನ ಮಾಡಿದ್ರು, ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. ಆ ಗ್ಯಾರಂಟಿ ಕೂಡ ಇನ್ನು ಯಾವುದೇ ತರದ ಫುಲ್ಫಿಲ್ ಮಾಡಿಲ್ಲ. ಒಂದ್ ಕೈಲಿ ಕಿತ್ಕೊಂಡು ಒಂದ್ ಕೈಲಿ ಕೊಡುವಂತ ಈ ಒಂದು ಪಂಚ ಯೋಜನೆಗಳನ್ನು ತಾವೆಲ್ಲ ನೋಡಿರುವಂತದ್ದು. ಇವತ್ತು ತಾವೆಲ್ಲ ಕೊಡಿದ್ವಿ. ಇವತ್ತೆಲ್ಲ ನೀವು ಗದಗಲ್ಲೇ ನೋಡಿರ್ಬೋದು, ಬೀದಿ ಲೈಟ್ಗಳಿಲ್ಲ ಇವತ್ತಿನ ದಿವಸ. ಈ ಪಂಚ ಯೋಜನೆ ಮಾಡಿದಾರಲ್ಲ, ಒಂದು ಯೋಜನೆ ಇಲ್ಲ, ಒಂದು ಶೌಚಾಲಯಕ್ಕೆ ಒಂದು ಚಿಲಕ ಹಾಕಕ್ಕೆ ಬರುತ್ತೆ ದುಡ್ಡಿಲ್ಲ. ಎಲ್ಲ ದುಡ್ಡು ಅಂತ ಅಲ್ಲಿ ಹಾಕ್ತಾ ಇದಾರೆ, ಅದನ್ನು ನೆಟ್ಟಿಗೆ ಮಾಡ್ತಾ ಇದಾರೆ, ಅದೂ ಮಾಡ್ತಿಲ್ಲ. ಆ ಪಂಚ ಯೋಜನೆ ಮಾಡಿ ಇವತ್ತು ಅಡ್ಡದಾರಿ ಹಿಡಿದಿರುವಂತದ್ದು ಸರ್ಕಾರ. ಈ ಸರ್ಕಾರ ಯಾವುದೇ ರೀತಿಯಾಗಿ ನೈತಿಕ ಹಕ್ಕ ಇಲ್ಲ ಇರಕ್ಕೆ. 136 ಬಂದಿದ್ದು ಕೂಡ ನಾವು ಅದಕ್ಕೆ ಸ್ವಾಗತ ಕೋರಿದ್ವಿ. ಆದ್ರೆ ಇಂಥ ಒಂದು ಕೆಟ್ಟ ಸರ್ಕಾರ ಯಾವತ್ತೂ ನೋಡಿಲ್ಲ, ಮುಂದೆ ನೋಡಿ ಇನ್ನೂ ನೋಡಕ್ ಆಗಲ್ಲ. ಓಕೆ, ನೀವು ಗದಗ ಅಂದ ತಕ್ಷಣ ನೆನಪಾತು, ಗದಗ ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ನೀವು ನಾಪತ್ತಾನೆ? ಎಸ್, ಏನಿಲ್ಲ. ಇಲ್ಲ. ಎಸ್, ನಾನು ನಿಮ್ ಕಂಡಿಲ್ಲೇ ಇರ್ಬೋದು, ನಾನು ನಿರಂತರವಾಗಿ ಬಿಜೆಪಿ ಸರ್ಕಾರ 2023 ನಮ್ಮ ಅನಿಲ್ ನನ್ನ ಸಹೋದರ ಏನು ಸೋತ ಆದ್ಮೇಲೆ ನಾನು ಬಂದ ಸ್ವಲ್ಪ ದಿನಗಳಲ್ಲಿ ಗಣೇಶ ಚತುರ್ಥಿ ಬಂತು. ಅದೇ ಸಂದರ್ಭದಲ್ಲಿ ಯಾರಿಗೂ ಕೂಡ ಆ ಸೋಲಿನ ಅನುಭವ ಆಗಿದೆ, ಕೈಯ ನಮಗಿದೆ, ಅದನ್ನ ಮರುಕಳಿಸಬಾರದು. ಮುಂದಿನ ದಿನಗಳಲ್ಲಿ ನಾವು ಜಯಬೇರಿ ಬಾರಿಸಬೇಕಂತೇಳಿ ಎಲ್ಲರಿಗೂ ಒಂದು ಅವ್ರಿಗೆ ಉಸಿರು ತುಂಬುವಂತ ಕೆಲಸ ನಾನು ಮಾಡಿದ್ದೀನಿ. ಎಲ್ಲಾ 125 ಸಂಘ ಸಂಸ್ಥೆಗಳ ಕರೆದು, ನಮ್ಮ ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಬೇರೆಯವರು ಇರ್ಬೋದು, ಏನು ನಮ್ಮ 30 ಹಳ್ಳಿ ಮತ್ತು 35 ವಾರ್ಡ್ ಕರೆದು 125 ಗಣಪತಿಯವರಿಗೆ ನಾನು ಹಣವನ್ನು ಕೊಟ್ಟಿರುವಂತದ್ದು. ಕೊಟ್ಟು ಅವ್ರಿಗೆ ಶಕ್ತಿಯನ್ನು ತುಂಬೋ ಕೆಲಸ ಮಾಡಿದ್ದೀನಿ. ನಿರಂತರವಾಗಿ ಸಮಾಜಸೇವೆ ಮಾಡ್ಕೊಂತ ಬಂದಿದ್ದೀನಿ. ಅದರ ಜೊತೆಗೆ ನಾನು ಕೂಡ ಗದಗಿನಲ್ಲಿ ಆವಾಗವಾಗ ಹೋಗಿ ಹಳ್ಳಿಯಲ್ಲಿ ಹೋಗಿ ಯಾರ ಸತ್ರು ಇರ್ಬೋದು, ಹುಟ್ಟಿದ್ರು ಇರ್ಬೋದು, ಮದುವೆ ಮಂಚುಗಳು ಎಲ್ಲ ಕೂಡ ನಾನು ಬಿಟ್ಟರೆ ನನ್ನ ಶ್ರೀಮತಿ ಕೂಡ ಹೋಗಿದ್ದಾರೆ. ಓಕೆ, ಅಲ್ರಿ, ಈಗ ಅನಿಲ್ ಮೆಣಸಿಕಾಯಿ ಪಾಪ ಸಹೋದರ ಅಂತೀರಿ, ಅವ್ರು ಸೋಲಿಕ್ ಕಾರಣ ಯಾರು? ನೀವೊಬ್ರಲ್ಲ? ನೋಡಿ ಸರ್, ಅನಿಲ್ ಮೆಣಸಿಕಾಯಿ ಅವರು ಸೋಲಕ್ಕೆ ಕಾರಣ ನಾವಂತರೂ ಆಗಲ್ಲ. ಯಾಕಂದ್ರೆ ನಾನು ಮನೆದೇವರ ಸತ್ಯವಾಗಿ ಹೇಳ್ತಾ ಇದ್ದೀನಿ. ಅನಿಲ್ ಮೆಣಸಿಕಾಯಿ ಅವರು 100 ಜನ ಕಾರ್ಯಕರ್ತರ ಜೊತೆ, ಬಿಜೆಪಿಯ ಹಿರಿಯ ನಾಯಕರ ಜೊತೆ ಅವ್ರು ಬರೋದನ್ನ ಮುಂಚಿನ 2 ದಿನಗಳ ಕಾಲ ನನ್ನ ಮನೆಗೆ ಬಂದು, ತಾವು ಇಂಡಿಪೆಂಡೆಂಟ್ ಹಾಕ್ತೀರಿ, ಅವ್ರ ಸಪೋರ್ಟ್ ಬೇಕು, ನಾವು ಬಿಜೆಪಿ ಒಗ್ಗಟ್ಟಾಗಿರೋಣ ಅಂತ ಬಂದು ಹೇಳಿದ್ರು. ನನಗೆ ತುಂಬಾ ಕಾಲಗಳು ಬಂದು, ಮತ್ತೆ ಈ ಕರ್ನಾಟಕದಕ್ಕೂ ನೀವು ಇಂಡಿಪೆಂಡೆಂಟ್ ಹಾಕಿ, ನೀವು ತುಂಬಾ ಕೆಲಸ ಮಾಡಿದ್ರಿ, ನೀವು ಗೆದ್ದೆ ಗೆಲ್ತಿ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಅಭ್ಯರ್ಥಿ ಅಂತ ಹಾಕಿದ್ರು. ನಾನು ಅವತ್ತು ಯಾವುದೇ ಮಾಡದೇನೆ ನಮ್ಮ ಬಿಜೆಪಿ ಹಿರಿಯರ ಮಾತು ಕೇಳಿ ಮತ್ತೆ ಗುರು ಹಿರಿಯರ ಮಾತು ಕೇಳಿ ನಾನು ಅವತ್ತು ಇಂಡಿಪೆಂಡೆಂಟ್ ಯಾವ್ದು ಹಾಕದೇನೆ ನಮ್ಮ ಅನಿಲ್ ಮೆಣಸಿಕಾಯಿ ಸಹೋದರ ನಮ್ಮ ಮನೆಗೆ ಬಂದು ನನಗೆ ಒಂದು ಬೆಂಬಲನ ಕೇಳಿದ್ರು. ನಾನು ನಮ್ಮ ಶ್ರೀಮಂತರು ಕೂತ್ಕೊಂಡು ಅವ್ರಿಗೆ ನಾನು ಬೆಂಬಲ ಕೊಟ್ಟು ಮತ್ತೆ 1 ಗಂಟೆಗಳ ಕಾಲ ಸಲಹೆ ಕೂಡ ಕೊಟ್ಟಿದ್ದೀನಿ. ಹಾಗೆ ಸೋಲಕ್ ಬೇರೆ ಬೇರೆ ಕಾರಣಗಳಿದೆ. ಇಲ್ಲಿ ಗದಗಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮಂತ ಯುವಕರು ಯಾರೋ ಒಂದು ಚುನಾವಣೆ ಮಾಡಕಂತ ಬಂದ್ರೆ, ಇಲ್ಲಿ ಒಂದು ಗ್ಯಾಂಗ್ ಆಫ್ ಗದಗ ಅಂತ ಇದೆ, ಒಂದು ಸದಸ್ಯರು ಕೂಟ ಮಾಡ್ಕೊಂಡಿದ್ದಾರೆ. ಆ ಸದಸ್ಯರಲ್ಲಿ ಬಿಜೆಪಿಯವರು, ಕಾಂಗ್ರೆಸ್ ಅವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಸೀಟ್ ಮಾತ್ರ ಖಾಲಿ ಇರಬೇಕು, ಇಲ್ಲಿಯವ್ರನ್ನ ಹೆಂಗಾರ ಮಾಡಿ ಖಾಲಿ ಮಾಡಿಸ್ಬೇಕು. ಅವ್ರ ಕುತಂತ್ರದಿಂದ ಸೋಲಿಸುವಂತ ವ್ಯವಸ್ಥೆ ನಡೀತಾ ಬಂದಿರುವಂತದ್ದು. ಇದು ಹೈಕಮಾಂಡ್ಗೂ ಗೊತ್ತಾಗಿದೆ, ಎಲ್ಲಾ ವಿಷಯ ಗೊತ್ತಾಗಿರುವಂತದ್ದು, ತಮಗೂ ಗೊತ್ತಿದೆ. ಅವತ್ತು ಸುದೀಪ್ ಬರಬೇಕಿತ್ತು, ಬರಲಿಲ್ಲ. ಯೋಗಿ ಆದಿತ್ಯನಾಥ್ ಬರಬೇಕಿತ್ತು, ಬರಲಿಲ್ಲ. ಅದು ಶರಣ್ ಪಾಟೀಲ್ ಕಾರಣ ಆಗಲ್ಲ. ನರೇಂದ್ರ ಮೋದಿ ಬರಬೇಕಿತ್ತು, ಬರಲಿಲ್ಲ. ಒಬ್ಬ ಲೀಡರ್ ಬರೋಕ್ ಸಚಿವರು ಕೂಡ ನಮ್ಮ ಗದಗ ಕ್ಷೇತ್ರಕ್ಕೆ ಬರಲ್ಲ. ಅವತ್ತು ಬಹಳ ನೋವಾಗಿತ್ತು. ನಾನು ಕುತ್ಕೊಂಡು ನನ್ನ ಕೈನ ಹೆಚ್ಕೊಂಡು, ಏನಪ್ಪಾ ಈ ತರ ಮಾಡಿದ್ರೆ ನಾಳೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಈ ಚುನಾವಣೆ ಮಾಡೋನಿದ್ದೀನಿ, ಇದು ಆದ್ರೆ ಮುಂದಿನ ದಿನಗಳಲ್ಲಿ ಬರುವಂತ ನಾವು ಯುವ ಶಕ್ತಿಗೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ನಾನು ಅರಿತುಕೊಳ್ಬೇಕಾಗತ್ತೆ ಮತ್ತು ವಿಮರ್ಶೆ ಕೂಡ ಮಾಡ್ಬೇಕಾಗತ್ತೆ. ಹಾಗಾಗಿ ಅನಿಲ್ ಅವರು ಕೂಡ ನಾನು ಎಲ್ಲ ಹಳ್ಳಿಗೆ ಹೋಗಿ ಬೂತ್ ಮಟ್ಟದಲ್ಲಿ ಹೋಗಿ ಸಂಘಟನೆ ಮಾಡಿದ್ದೀನಿ. ಅನಿಲ್ ಅವ್ರಿಗೆ ನೀವು ಕೇಳ್ಬೋದು, ಹಳ್ಳಿಯಲ್ಲಿ ಕೇಳ್ಬೋದು, ಯಾವುದೇ ಕಾರಣಕ್ಕೆ ಅನಿಲ್ ಅವ್ರ ಜೊತೆ ನಾನು ಬೆಂಬಲ ಕೊಟ್ಟಿರ್ತೇನೆ. ಓಕೆ, ಇರ್ಲಿ. ಲೋಕಸಭಾ ಚುನಾವಣೆ ಕಾಂಡಿಲ್ಲ, ಬೊಮ್ಮಾಯಿ ಅವರು ನಿಂತ್ಕೊಂಡಂತದ್ದು. ಎಸ್, ಕರೆಕ್ಟ್, ನೀವು ಹೇಳಿದ ಸತ್ಯ. ನಾನು ಲೋಕಸಭಾದಲ್ಲಿ ನನಗ ಒಂದು ಏನಪ್ಪಾ ಅಂತಂದ್ರೆ, ನನ್ನ ಮನೆಯವರು ಪ್ರೆಗ್ನೆಂಟ್ ಇದ್ರು. ಆ ಸಂದರ್ಭದಲ್ಲಿ ಡೆಲಿವರಿ ಕೂಡ ಆಯ್ತು.
ನಾ ಡೆಲಿವರಿ ಆಗಿ 2-3 ದಿವಸಕ್ಕೆ ಗದಿಗೆ ದೌಡಾಸಿ ಬಂದು ನನಗೆ MN ಫೋನ್ ಮಾಡಿ ದಯವಿಟ್ಟು ನೀವು ಇಲೆಕ್ಷನ್ ಅಲ್ಲಿ ಭಾಗವಹಿಸ್ಬೇಕಂತ ಹೇಳಿದಾಗ ನಾನು ಆ ಒಂದು ಕಾರ್ಯಕ್ರಮದ ಹಾಸ್ಪಿಟಲ್ ನಮ್ಮ ಮನೆಯವರನ್ನ ಶ್ರೀಮಂತರನ್ನ ಬಿಟ್ಟು ನನ್ನ ಮಗನ ಬಿಟ್ಟು ನಾನು ಬಂದು ಎಲ್ಲಾ ಹಳ್ಳಿಗಳಿಗೆ ಹೋಗಿ ಸಂಘಟನೆ ಮಾಡಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದೀನಿ. ತಾವು ಯಾವ್ದೇ ಹಳ್ಳಿಯಲ್ಲಿ ಯಾವ್ದೇ ಕಾರ್ಯಕರ್ತನ ಕೇಳ್ಬೋದು, ಶರಣ್ ಪಾಟೀಲ್ ಬಂದಿಲ್ಲ ಅಂತ ನಾನು ಲೋಕಸಭೆಯಲ್ಲಿ ಅತಿ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿದ್ದೀನಿ. ಓಕೆ, ಇರ್ಲಿ. ಈಗ ಗದಗ ಅಭಿವೃದ್ಧಿ ಅಂದ್ರಿ ನೀವು. ಹೌದು. ಇಲ್ಲಿ ಕಾಂಗ್ರೆಸ್ಸಿನ ಸಚಿವರು ಇದ್ದಾರೆ, ಕಾನೂನು ಸಚಿವರು ಇದ್ದಾರೆ. ಓಕೆ, ಗದಗ ಬೆಟಗೇರಿ ನಗರಸಭೆ ಆಡಳಿತ ಯಾರ ಕೈಯಾಗಿದೆ ಸರಿ? ಅದು ಬಿಜೆಪಿ ಕೈಲಿದೆ. ಮತ್ತೆ ಏನ್ ಮಾಡ್ತಾ ಇದಾರೆ ಅವರು? ಸರ್ ನೋಡಿ, ಬಿಜೆಪಿಯವರು ಯಾವುದೇ ಕಾರಣ ಇವಾಗಿಂದಲ್ಲ, ಒಂದು 50 ವರ್ಷದಿಂದ ನಾವು ಗದಗನ ಇತಿಹಾಸ ನೋಡ್ಕೊಂತ ಹಿಸ್ಟ್ರಿ ನೋಡ್ಕೊಂತ ಬಂದಾಗ ಬಿಜೆಪಿ ಯಾವತ್ತು ಈ ಅಧಿಕಾರದ ನಗರಸಭೆಯಲ್ಲಿ ಬಂದಾಗ ಅವಾಗ ಅದನ್ನ ತೊಟ್ಲಾಗಕ್ಕೂ ಮಗುನ ಚೂಟಿ ತೂಗುದೇ ಅವ್ರ ಕೆಲಸ. ನಾವೇನು ಮಾಡಲ್ಲ ಅನ್ನೋದು ಇನ್ನೊಂದ್ ಕಡೆ ಹಿಂಗಡೆ ಚೂಟುದು. ಅಧಿಕಾರ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿ ಕೊಡ್ಲಿಲ್ಲ ಕೂಡ. ಹಾಗಾಗಿ ಅದಕ್ಕೆ ನಾವು ಅಧಿಕಾರ ಮಾಡಕ್ಕೆ ಅವಕಾಶ ಮಾಡಿ ಮುಂದ್ಗಡೆ ಇರೋರು, ಇಲ್ಲಿ ಅಧಿಕಾರದಲ್ಲಿ ಇರೋರು ಅವಕಾಶ ಮಾಡಿಕೊಟ್ರೆ ನಾವಿನ್ನ ಅಭಿವೃದ್ಧಿ ಮಾಡ್ಬೋದಿತ್ತು. ಇವು ಕೂಡ ಅವಕಾಶ ಇದೆ ಮಾಡ್ಬೋದು. ಎಲ್ಲಿ ಅವಕಾಶ ಐತಿ? ಈಗ ಅಧ್ಯಕ್ಷ ಉಪ ಚುನಾವಣೆ ಐತಿ, ಬರೀ ಜಾತಿ, ಅದಕ್ಕೆ ವ್ಯಕ್ತಿತ್ವ, ವ್ಯಕ್ತಿ ಗೌರವ, ಘನತೆ, ಆ ಕುರ್ಚಿದ ಇರುವಂತ ಒಂದು ಏನು ಒಂದು ಗೌರವ ಇರ್ತಿತ್ತು, ಘನತೆ ಇರ್ತಿಲ್ಲ. ಅಂತವ್ರನ್ನ ಆಯ್ಕೆ ಮಾಡ್ಬೇಕಾದದ್ದು ಯಾರ ಜವಾಬ್ದಾರಿ? ಸರ್, ಜಾತಿ ರಾಜಕಾರಣ ಮಾಡ್ತಿರುವಂತದ್ದು ಬಿಜೆಪಿಯಲ್ಲಿ ಇಲ್ಲ. ತಮಗೂ ಕೂಡ ನೋಡಿರ್ಬೋದು, ನಾವ್ ಯಾರು ಜಾತಿ, ವಾಜಪೇಯಿ ಇರ್ಬೋದು, LK ಅಡ್ವಾಣಿ ಇರ್ಬೋದು, ಹಾಗ ಆಮೇಲೆ ಜೋಶಿ ಅವರು ಇರ್ಬೋದು, ಎಲ್ಲರೂ ಕೂಡ ಯಾವ್ದು ಇವತ್ತು ಯಡಿಯೂರಪ್ಪಾಜಿ ಎಲ್ಲ ಜಾತ್ಯತೀತ ನಾಯಕ. ಹಾಗಾಗಿ ನಾವ್ ಯಾವ್ದು ಜಾತಿ ನೋಡಿ ಮಾಡುವಂತದ್ದು. ನೀವು ನಗರಸಭೆ ಆಡಳಿತ ಸರಿ ಇಲ್ಲ ಅನಿಸ್ಲಿಲ್ಲ, ಬಿಜೆಪಿ ಈಗ ನೋಡಿ ಎಷ್ಟು ಗುಲ್ಲೆದ್ದಿದೆ. ಅವಾಗ ನೀವು ದೊಡ್ಡವರಾಗಿ ಅಟ್ಲೀಸ್ಟ್ ಬಿಜೆಪಿ ನಾಯಕರು ಅನ್ಕೋತೀರಿ. ನೀವು ಈ ಗದಗ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಇದ್ದೀರಿ, ಅಟ್ಲೀಸ್ಟ್ ನೀವೆಲ್ಲ ಅವ್ರು ಕರೆದು ಹೇಳ್ಬೋದಲ್ಲ. ನಾನು ಎಲ್ಲರೂ ಕರೆದು ಮಾತಾಡಿದೀನಿ, ಎಲ್ಲರೂ ಕರೆದು ಕೂಡ ನಾನು ಮಾತಾಡಿದಲ್ಲ, ಮತ್ತೆ ಸಿಕ್ಕ ಫೋನ್ ಅಲ್ಲಿ ದೂರವಾಣಿ ಮುಖಾಂತರ ಮಾಡಿದೀನಿ. ಮತ್ತು ಬೇರೆ ಬೇರೆ ಪ್ರೊಟೆಸ್ಟ್ ಅಲ್ಲಿ ಕೂಡ ನನ್ನೆಲ್ಲ ಸ್ನೇಹಿತರು ಸಿಕ್ಕಿದ್ದಾರೆ, ಫೋನ್ ಅಲ್ಲಿ ಕೂಡ ಮಾತಾಡಿದೀನಿ. ಅವರು ಎಲ್ಲಾ ನನ್ನ ಸಹೋದರ ಬಂಧುಗಳು ಏನಿದ್ದಾರೆ, ಸದಸ್ಯರು ಏನಿದ್ದಾರೆ ನಗರಸಭೆ, ಎಲ್ಲರ ಹತ್ರ ಕೂಡ ನಾನು ಮಾತಾಡಿದೀನಿ. ಅಧ್ಯಕ್ಷರುಗಳ ಹತ್ರ ಮಾತಾಡಿದೀನಿ, ಎಲ್ಲರ ಹತ್ರ ಕೂಡ ಮಾತಾಡಿದೀನಿ. ಅವರು ಕೂಡ ಅವರವರ ತಮ್ಮ ತಕ್ಕ ಮಟ್ಟಂಗೆ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಗದಗಿಗೆ. ಆದ್ರೆ ಬಿಗಿನಿಂಗ್ ಇಂದ ಕೂಡ ಅದಕ್ಕೆ ಕಾಂಗ್ರೆಸ್ ಇರುವಂತ ಏನು ನಮ್ಮ ಸಚಿವರು ಕೂಡ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದಾಗ ಮಾತ್ರ ಸುಂದರವಾದ ಗದಗನ ನಾವು ನಿರ್ಮಾಣ ಮಾಡಕ ಅವಶ್ಯಕತೆ ಆಗುತ್ತೆ, ಮಾಡಬಹುದು. ಈಗ ಚುನಾವಣೆ ಬಂದಾಗ ನೀವು ಹೊಸೂರು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬಿಜೆಪಿ ನಾಯಕರು, ಅದೇನದು ಕರ್ನಾಟಕ ವಾಯುವ್ಯ ಕರ್ನಾಟಕದ KSRTC ನಿರ್ದೇಶಕರು, ಹೀಗೆಲ್ಲ ದೊಡ್ಡ ಬೋರ್ಡ್ ಎಲ್ಲಿ ಬೇಕಲ್ಲಿ ನಿಮ್ದ ಬ್ಯಾನರ್. ಈಗ ಅದು ಏನು ಚುನಾವಣೆ ಕಷ್ಟ ಅಥವಾ ಏನು ಉಸಿರು ನಿಂತು ಇದು ಫೌಂಡೇಶನ್ ಇದ್ದು ಎಲ್ಲ ಹೇಳಿದ್ರು. ಎಷ್ಟೋ ತುಂಬಾ ಜನ ಅಂದ್ರು ಶರಣ್ ಪಾಟೀಲ್ ಚುನಾವಣೆಗೋಸ್ಕರ ಇದೆಲ್ಲ ಫೌಂಡೇಶನ್ ಮಾಡಿರುವಂತದ್ದು. ಆಮೇಲೆ ತುಂಬಾ ಜನ ನಮ್ಮ ಎಲ್ಲಾ ಈ ಗದಗಿನಲ್ಲಿ ಮತ್ತೆ ಬೇರೆ ಬೇರೆ ಜಾಗದಿಂದ ನನಗೆ ಹೇಳಿದ್ರು, ಶರಣ್ ಪಾಟೀಲ್ ಚುನಾವಣೆ ಮುಗಿತು, ಅವ್ರು ಉಸಿರು ನಿಲ್ಲಿಸ್ತಾರೆ, ಇನ್ನೇನು ಕೆಲಸ ಮುಗಿತು, ಗಂಟು ಮುಡಿ ಕಟ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ನೋಡ್ರಿ, ನಾನು ಹುಟ್ಟಿದ ಊರೇ ನಂದೂರು ಗದಗ ಜಿಲ್ಲೆ. ನಾನು ಬೇರೆ ಜಿಲ್ಲೆ ಬಂದಿಲ್ಲ, ರಾಜಕೀಯ ಮಾಡ್ತಾ ಇಲ್ಲ. ನನ್ನ ಸ್ವಂತ ಊರೇ ಗದಗ ಇರೋದ್ರಿಂದ ನಾನು ಯಾವ ಉಸಿರು ನಿಲ್ಲಿಸೋದಿಲ್ಲ. ಉಸಿರು ಕೊಡುವಂತದ್ದಂದ್ರೆ ದೇವ್ರು ಕೊಟ್ಟಿರುವಂತದ್ದು, ಒಂದು ಶಕ್ತಿ ಕೊಟ್ಟಿದ್ದಾನೆ. ಹಾಗಾಗಿ ನಿರಂತರವಾಗಿ ಉದ್ಯೋಗ ಮೇಳ ನಡೀತಾ ಇರುತ್ತೆ. ಹಾಗೂ ಯಾರ್ಯಾರು ಇವತ್ತು ನಿನ್ನೆ ಬೆಳಗಾಡಿಯಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತ ಅಕಾಲಿಕ ಮರಣ ಹೊಂದಿದ, ಮನೆಗೆ ಹೋಗಿ ಅವರು ಸ್ವಾಂತನ ಕೊಟ್ಟು ಕೈಲಾದಷ್ಟು ಹಣನ ಕೊಟ್ಟು ಬಂದಿರುವಂತದ್ದು ಎಲ್ಲಾ ಬಿಜೆಪಿ ಕಾರ್ಯಕರ್ತ. ತಮ್ಗೆ ಗೊತ್ತಿದೆ, ಮೊನ್ನೆ ಮೈಸೂರು ಪಾದಯಾತ್ರೆಯಲ್ಲಿ ನನಗೆ ವಿಜೇಂದ್ರ ಅಣ್ಣವ್ರ ಕಡೆಯಿಂದ ಮತ್ತೆ ಎಲ್ಲಾ ಆಪ್ತ ಬಳಗದಿಂದ ಒಂದು ಫೋನ್ ಬಂತು, ಶರಣ್ ಪಾಟೀಲ್ 8 ಜನ ಕರ್ಕೊಂಡ್ ಬರ್ತೀರಿ ನೀವಂತ. ನಾನು ಬೆಂಗಳೂರಲ್ಲಿ ನಾನು ಪಾದಯಾತ್ರೆ ಉಸ್ತುವಾರಿ ಇದ್ದು ಕೂಡ, ಎಲ್ಲಾ ಉಸ್ತುವಾರಿ ಇದ್ರು ಕೂಡ ಒಂದೇ ಒಂದು ಕಾಲ್ 5 ಜನಕ್ಕೆ ಫೋನ್ ಮಾಡಿರೋದಕ್ಕೆ 500 ಜನ ನಮ್ಮ ವಿಜೇಂದ್ರ ಅನ್ನೋರ್ ಜೊತೆ ಪಾದಯಾತ್ರೆ ಮಾಡಿದ್ದಾರೆ. 10 ಬಸ್ಗಳು ತುಂಬಿಕೊಂಡು ಬಂದಿದ್ದಾರೆ. ಪಾದಯಾತ್ರೆ ಮಾಡಿ ಇವತ್ತು ಜೈಕಾರ ಹಾಕಿ ಪಾದಯಾತ್ರೆ ಮಾಡಿ ಹುಮ್ಮಸ್ನಿಂದ ಪಾದಯಾತ್ರೆ ಮಾಡಿ ನಾವು ಯಶಸ್ವಿಗೊಳಿಸೋಕೆ ನಮ್ಮ ಗದಗಿನ ಯುವಕ ಶಕ್ತಿ ಅದರಲ್ಲಿದೆ, ಮತ್ತು ಯುವಕರು ಇದ್ದಾರೆ, ಎಲ್ಲ ಹಿರಿಯರು ಅವತ್ತು ಪಾದಯಾತ್ರೆ ಇದ್ದಾರೆ. ಹಾಗಾಗಿ ಶರಣ್ ಪಾಟೀಲ್ ಬೆಂಬಲ ಅಂದ್ರೆ ಹೆಂಗ್ ಜನ ಬರ್ತಾರೆ. ಹಾಗಾಗಿ ನಮ್ಮ ಜೊತೆ ಶರಣ್ ಪಾಟೀಲ್ ಯಾವತ್ತೂ ಕೂಡ ಉಸಿರು ಕೊಟ್ಟು ಇಲ್ಲೇ ಇರ್ತಾನೆ, ಇಲ್ಲೇ ಸಾಯ್ತಾನೆ, ಇಲ್ಲೇ ಇರ್ತಾನೆ, ಮತ್ತೆ ಎಲ್ಲಿ ಹೋಗಲ್ಲ. ಚುನಾವಣೆ ಬರ್ಲಿ ಬಿಡ್ಲಿ, ನಾನು ಯಾವತ್ತೂ ಗದಗಿನಲ್ಲೇ ಇರ್ತೀನಿ. ಆಯ್ತು, ನಿಮ್ದೇನೋ ಬಸ್ ಗಿಸ್ ಎಲ್ಲ ಬಿಡ್ತೀನಿ ಅಂದ್ರಿ, ಯಾವ ವಾರ್ಡ್ನಿಂದ ಒಂದು ಧರ್ಮಸ್ಥಳಕ್ಕೆ ಬಸ್ಸು ಏನು ಗಿಮಿಕ್? ಆಮೇಲೆ ಉದ್ಯೋಗ ಮೇಳ ಮಾಡಿದ್ರಿ, 5,000 ಜನರಿಗೆ ಉದ್ಯೋಗ. ಯಾವಾಗ ಉದ್ಯೋಗ ಮೇಳ? ಏನೋ ಬೆಂಗಳೂರಿಂದ ಕಂಪನಿ ತಗೊಂಡ್ರಿ. ಈಗೆಲ್ಲ 2023 ಚುನಾವಣೆ ಮುಗಿದ್ಮೇಲೆ ಮುಗಿಯಿತು. ಇಲ್ಲ ಕರೆಕ್ಟ್. ನೋಡಿ, ನಾವು ಈಗ ಕೆಲಸದಲ್ಲಿ ಕೂಡ ನಾನು ನಂದು ವ್ಯಾಪಾರ ವ್ಯವಹಾರದ ಜೊತೆಗೇನೆ ಈ ಸಮಸ್ಯೆಗಳನ್ನು ಕೂಡ ಕೆಲಸ ಮಾಡ್ತಾ ಇರುವಂತದ್ದು, ಸಂಘಟನೆ ಕೂಡ ತೊಡಗಿಸಿರುವಂತದ್ದು. ತಮ್ಗೆ ಗೊತ್ತಿದೆ, ಯಾರು ನಿರ್ಗತಿಕರು ಹೋಗಕ್ ಆಗಲ್ಲ ಧರ್ಮಸ್ಥಳಕ್ಕೆ, ಅಂತವ್ರಿಗೆ ನಾನು ಧರ್ಮಸ್ಥಳಕ್ಕೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಅವತ್ತೆಲ್ಲ ಹೋಗಿ ಬಂದು ಇವತ್ತೆಲ್ಲರೂ ನನ್ನ ಬಗ್ಗೆ ಚಿರುಣಿ ಆಗಿದ್ದಾರೆ. ಅದ್ರ ಜೊತೆಗೆ 5,000 ಜನಕ್ಕೆ
ನಾನು ಇಲ್ಲಿವರೆಗೂ ಉದ್ಯೋಗ ಮಾಡಿ ಪ್ರತಿ ಶನಿವಾರ ಮಾಡಿ 5,000 ಜನಕ್ಕೆ ಕೂಡ ಉದ್ಯೋಗ ಕೊಟ್ಟಿರುವಂತದ್ದು, ನಿರ್ಗತಿಕರು ಯಾರೋ ಮನೇಲಿ ತೀರೋದ್ರೆ ಅವ್ರಿಗೆ 5,000 ಕೊಟ್ಟಿರುವಂತದ್ದು, ಮಳೆ ಆದಾಗ ಮನೆ ಕಟ್ಟ ಕಡೆ ತಾಡ್ಪಲಾರ ಕೊಡುವಂತ ತಾಡ್ಪಲ್ ಕೊಟ್ಟಿರುವಂತದ್ದು, ಇಂತ 10 ಹಲವಾರು ಯೋಜನೆ ಕೂಡ ನಾನು ಮಾಡ್ಕೊಂಡು ಬಂದಿರುವುದು. ಬರೀ ಚುನಾವಣೆಗಲ್ಲ, ಇನ್ನ 4 ವರ್ಷ ಚುನಾವಣೆ ಇದೆ. ಶರಣ್ ಪಾಟೀಲ್ ಇವತ್ತು ಕೂಡ ಇಲ್ಲೇ ಇದ್ದಾರೆ, ನಿಮ್ ಮುಂದೆ ಇದ್ದಾರೆ. ಆದ್ರೆ ಬಂದು ನಾನು ಕೆಲಸ ಮಾಡ್ತಾನೆ ಇದ್ದೀನಿ, ಈಗೂ ಕೆಲಸ ಮಾಡ್ತೀನಿ. ನಿನ್ನೆ ನಾನು ಪ್ರೊಟೆಸ್ಟ್ ಕೂಡ ಭಾಗಿಯಾಗಿದ್ದೆ. ನಮ್ಮ ಎಲ್ಲಾ ಬಿಜೆಪಿ ಹಿರಿಯ ನಾಯಕರು ನಿನ್ನೆ ನಿಮ್ಮ ಈ ಪ್ರತಿಭಟನೆ ನೋಡಿದೆ ನಾನು. ಹೌದು. ಅದು ಹುಡುಕಾಡ್ಬೇಕು ನಿಮ್ಮನ್ನ. ಅವೆಲ್ಲ ದೊಡ್ಡ ದೊಡ್ಡವರು ಇದ್ದಾಗ ಪಕ್ಕ ನೀವು ಕಾಣೇ ಇಲ್ಲ. ಇಲ್ಲಿ ಕೊನೆಗೆ ಕಂಡಾಗ ಓಹೋ ಇದಾರಲ್ಲ ಶರಣ ಪಾಟೀಲ್ ಇನ್ನು ಅಂತ. ಇಲ್ಲ ಇದ್ದೆ. ನಿನ್ನೆ ಹೋಗಿ ಪ್ರೊಟೆಸ್ಟ್ ಕೂಡ ಮಾಡಿದ್ವಿ. ನಮ್ಮ ಗದಗ ಜಿಲ್ಲೆಯಿಂದ ಎಲ್ಲ ಬಂದಿರುವಂತ ನನ್ನೆಲ್ಲ ಬಿಜೆಪಿಯ ಹಿರಿಯ ನಾಯಕರು ಇರ್ಬೋದು, ಹಾಗೂ ಎಲ್ಲ ಕಾರ್ಯಕರ್ತರು ಬಂಧುಗಳು ಮತ್ತೆ ಎಲ್ಲಾ ಮೋರ್ಚಾದ್ರು ಬಂದು ಮಹಿಳಾ ಮೋರ್ಚಾದ್ರು ಒಂದು ಯಶಸ್ವಿ ನಿನ್ನೆ ಪ್ರೊಟೆಸ್ಟ್ ಮಾಡಿದ್ವಿ. ಮನವಿಯನ್ನು ಕೂಡ ಕೊಟ್ಟಿದೀವಿ. ಏನು ಐವನ್ ಡಿಸೋಜ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಇವರೆಲ್ಲರೂ ತುಂಬಾ ಹೇಳಿ ಒಂದು ಪ್ರಚೋದನಕಾರಿ ಭಾಷಣ ಮಾಡಿರುವಂತದ್ದು. ಇವರಿಗೆ ನಾವು ತುರಂತವಾಗಿ ಇವರು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೇಕಂತೇಳಿ ನಾವು ನಿನ್ನೆ ರಾಷ್ಟ್ರಪತಿಗೆ ಮನವಿಯನ್ನ ಜಿಲ್ಲಾಧಿಕಾರಿ ಮುಖಾಂತರ ಕೊಟ್ಟಿರೋದು. ಆ ಪ್ರೊಟೆಸ್ಟ್ ಕೂಡ ಯಶಸ್ವಿಯಾಗಿದೆ ನಿನ್ನೆ. ಓಕೆ, ಈಗ ಗದಗ ಜೊತೆಗೆ ನಿಮ್ಮನ್ನ ನರಗುಂದಕ್ಕೆ ಕರೀತಾ ಇದಾರಂತಲ್ಲ, ಅಲ್ಲಿ ಸಂಘಟನೆ ಇಲ್ಲ, ಬರ್ರಿ ನಮ್ಮಲ್ಲಿ ನಿಲ್ರಿ ಅಂತ ನರಗುಂದಕ್ಕೆಲ್ಲ. ಅಲ್ಲಿ ನಿಮ್ಮ ನರಗುಂದ ಮೇಲೆ ಯಾಕೆ ನಿಮ್ ಕಣ್ಣು? ಇಲ್ಲ ಸರ್, ನನ್ಗೇನಿಲ್ಲ. ನರಗುಂದ ಗದಗನ 2 ಕಣ್ಣಿದ್ದ ಹಾಗೆ. ನರಗುಂದದಲ್ಲಿ ನನ್ನ ಹಳೆಯ ನಾನು ಕಾಲೇಜ್ ಓದಿರೋದು, ಹೈಸ್ಕೂಲ್ ಹೋಗಿದ್ದು ಎಲ್ಲ ನರಗುಂದದಲ್ಲೇ. ಆಗ ನನ್ನ ಕ್ಲಾಸ್ಮೇಟ್ಸ್ ಗಳು, ನನ್ನ ಸುತ್ತಮುತ್ತ ಫ್ರೆಂಡ್ಸ್, ಬಿಜೆಪಿಯವರು, ಇನ್ನು ಬೇರೆ ಬೇರೆ ಕಾಂಗ್ರೆಸ್ ಅವರು ಕೂಡ ತುಂಬಾ ಜನ ನೀವ್ ಯಾಕೆ ನರಗುಂದ ಬರಬಾರ್ದು, ನೀವ್ ಯಾಕೆ ಗದಗಲ್ಲಿ ಓಡಾಡ್ತಿದ್ರಿ ಅಲ್ಲಿ ಅಂತ ಎಲ್ಲ ಕೇಳಿದ್ದಾರೆ. ಬಟ್ ನಾನು ನರಗುಂದ ಕರೆದಿದ್ದಾರೆ, ತಪ್ಪಲ್ಲ. ಅವ್ರ ಅಭಿಮಾನಕ್ಕೆ ನಾನು ಯಾವತ್ತೂ ಕೂಡ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಆದ್ರೆ ಗದಗಲ್ಲಿ ಕೂಡ ನಾನು ಇಲ್ಲೇ ಇರ್ಬೇಕು, ಏನೇ ಮಾಡಿದ್ರು ಇಲ್ಲೇ ಮಾಡ್ಬೇಕು, ಸಂಘಟನೆ ಮಾಡ್ಬೇಕಂತಿದೆ. ನರಗುಂದವ್ರಿಗೆ ಕರೆದಾಗ ಅಲ್ಲಿ ಕೂಡ ಸಂಘಟನೆ ಮಾಡ್ತೀನಿ. ಬಟ್ ನಾನು ಗದಗನ್ನೇ ನನಗೆ ಆಯ್ಕೆ ಮಾಡ್ಕೊಳ್ಳೋದ್ರೆ ಗದಗಲ್ಲಿ ಇರ್ತೀನಿ. ಎಸ್, ಮುಂದೆ ಏನ್ ನಿಮ್ಮ ರಾಜಕೀಯ ವ್ಯವಸ್ಥೆ ನಡೆ ಏನ್ ನಿಮ್ಮ ಹೋರಾಟದ ಹೆಜ್ಜೆ? ಸರ್ ನೋಡಿ, ನಿರಂತರವಾಗಿ ನಾನು ಬಿಜೆಪಿನ ಸಂಘಟನೆ ಮಾಡುವಂತದ್ದು. ಇಲ್ಲಿ ಗದಗಲ್ಲಿ ಸಂಘಟನೆ ಮಾಡಕ್ಕೆ ತುಂಬಾ ನಾವು ಹಿಂದೆ ವೀಕ್ ಆಗಿರುವಂತದ್ದು. ನಾ ಚುನಾವಣೆಗೆ ಮುಂಚೆ ಬಂದು ಅನಿಲ್ ಮನ್ಸಿಕ್ ಅವ್ರ ಮನೆಗೆ ಬಂದಾಗ ಕೂಡ ಹೇಳಿದ್ದೆ, ಚುನಾವಣೆ ಈ ತರ ಮಾಡೋಣ, ಸಂಘಟನೆ ವೀಕ್ ಆಗಿದೆ. ಸುಮ್ಮನೆ ಕರೆಸ್ತೀರಿ, ಹರಕೆ ಕುರಿ ಮಾಡಿದ್ರಿ ಅವ್ರನ್ನ. ಹೌದು. ಆಕ್ಚುಲಿ ಅವ್ರನ್ನ ಚುನಾವಣೆ ಕರ್ಕೊಂಡ್ಬಂದು ಹರಕೆ ಅವ್ರನ್ನ ಬಲ್ಲಿಕ ಬಕ್ರ ಕೂಡ ಮಾಡಿರುವಂತದ್ದು. ಇದನ್ನ ಬಹಳ ಖಂಡಿಸ್ತೀನಿ. ಯಾಕಂದ್ರೆ ಅನಿಲ್ ಮನ್ಸಿಕ ನಮ್ಮ ಸಹೋದರ ಯಾರೇ ಇರ್ಬೋದು, ಅವ್ರು ಸಿಕ್ಕದಂತೆ ನಾನು ಅವತ್ತು ಭಾಷಣದ ಹೇಳಿದೀನಿ, ನೀವು MLA ಆದ್ರೆ ನಾನು ಮುಂದೆ MP ಹಾಕಿತ್ತು ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ಈಗ ನಗರಸಭೆಕ ಅವರು ಇವತ್ತು 15 ವರ್ಷದ ನಂತರ ನಗರಸಭೆ ಆಡಳಿತ ಬರಕ್ ಅವರು ಒಬ್ಬರು ಕಾರಣ. ಹೌದೌದು, ಅವರೆಲ್ಲ ಹೋರಾಟ ಮಾಡಿದ್ದಾರೆ. ಇವತ್ತು ಮರಿತಾ ಇದಾರೆ ಅಧ್ಯಕ್ಷ ಗೊತ್ತಪ್ಪ, ನಿಮ್ಗೆಲ್ಲ ಯಾರು ಕರೀತಾರೆ, ಎಲ್ಲಿ ಕರೀತಾ ಇದಾರೆ? ಯಾರನ್ನ ಆಯ್ಕೆ ಮಾಡೋಣಪ್ಪ, ಯಾರು ಯೋಗ್ಯರು ಕರಿಬೇಕಾ? ನಿಮ್ ಟೀಮ್ ಯಾರೋ ಒಬ್ರು ಹೇಳ್ಬಿಡುದಾ? ತುಂಬಾ ಕಷ್ಟಪಟ್ಟು ಇದನ್ನ ನಗರಸಭೆಯನ್ನ ಚುನಾವಣೆ ಮಾಡಿ ತುಂಬಾ ಹಗಲು ರಾತ್ರಿ ದುಡಿದು ನಗರಸಭೆಯನ್ನು ತಂದಿರುವಂತದ್ದು ಬಹಳ ಹೆಮ್ಮೆಯ ವಿಷಯ ಬಿಜೆಪಿಗೆ. ಹಾಗಾಗಿ ಅಲ್ಲಿ ಬಿಜೆಪಿಲಿ ಇರುವಂತ ನಮ್ಮೆಲ್ಲ ಏನು ಕೋರ್ ಕಮಿಟಿಲಿ ಇರುವಂತ ಹಿರಿಯರು ಇದ್ದಾರೆ, ನಮ್ಮಂತ ಕೂಡ ಸಲಹೆ ಕೂಡ ನಾವು ಕೂಡ ಕೊಟ್ಟಿದ್ವಿ ಅವ್ರಿಗೆ. ಒಳ್ಳೆ ವ್ಯಕ್ತಿನ ಅವ್ರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಮಾಡ್ಲಿ, ಅವ್ರಿಗೆ ನಾನು ತುಂಬಾ ಸಪೋರ್ಟ್ ಇರ್ತೈತಿ. 24 ಗಂಟೆ ನನ್ನ ಸಲಹೆ ಇರುತ್ತೆ. ಇನ್ನು ಹೆಚ್ಚು ಕಾರ್ಯಕ್ರಮ ಮಾಡಕ್ಕೆ ಅವ್ರಿಗೆ ನಾವು ಸಲಹೆ ಕೂಡ ಕೊಡ್ತೀವಿ, ಅವ್ರು ಮಾಡ್ಲಿ. ಅವ್ರಿಗೆ ಅಡ್ವಾನ್ಸ್ ಆಗಿ ನಾವು ವಿಶ್ ಮಾಡ್ತಿದೀನಿ. ಹಾಗಾಗಿ ಇದ್ರಲ್ಲಿ ಯಾವುದೇ ತರ ಗೊಂದಲ ಇಲ್ಲ. ರಾಜಕಾರಣ ಅಂದ್ರೆ ಎಲ್ಲರಿಗೂ ನಾನು ಅಧ್ಯಕ್ಷ ಆಗ್ಬೇಕಂತ ಆಸೆ ಇದ್ದೇ ಇರುತ್ತೆ. ಅದ್ರಲ್ಲಿ ಯಾರೋ ಒಬ್ರು ಆಗ್ಲಿ, ಬಟ್ ಅದಕ್ಕೆ ಅವ್ರ ಮಾನದಂಡ ಇರಲಿ. ಅಧ್ಯಕ್ಷ ಅವ್ರಿಗೆ ಈ ಜಾತಿ ಗೀತೆ ಅನ್ನೋಕ್ಕಿಂತ ಮಾನದಂಡ ಇರಲಿ. ಒಳ್ಳೆ ಬಿಜೆಪಿ ಕಾರ್ಯಕರ್ತ ಆಗಿ ಒಂದು ಒಳ್ಳೆಯ ಗದಗನ ಒಂದು ನಿರ್ಮಾಣ ಮಾಡಕ್ಕೆ ಒಳ್ಳೆ ಅಧ್ಯಕ್ಷ ಬರಲಿ ಅನ್ನೋಕೆ ನನ್ನ ಆಸೆ ಇದೆ. ಓಕೆ, ನೀವೇನು ಮತ್ತೆ ಗದಗ ವಿಧಾನಸಭಾ ಕ್ಷೇತ್ರದ ಮುಂದೆ ಎಲೆಕ್ಷನ್ ಮಾಡೋರ? ನೋಡಿ ನಾನು ಎಕ್ಸಾಮ್ ಇನ್ನ ಬರಿತಾ ಇದ್ದೀನಿ. ಅವರು ಈಗ ಮೊನ್ನೆ ನನ್ನ ಎಕ್ಸಾಮ್ ಅಲ್ಲಿ ಯಾವ್ದು ಫೇಲ್ ಆಗಿರ್ಬೋದೇನೋ. ನನ್ನ ಹೈಕಮಾಂಡ್ ಅವ್ರಿಗೆ ನಾನು 6 ತಿಂಗಳಿಂದ ಕೂಡ ಮನವಿ ಮಾಡಿದ್ದೆ, ನನ್ ಟಿಕೆಟ್ ಕೊಡಿ, ನಾನು ಗೆದ್ಕೊಂಡ್ ಬರ್ತೀನಿ, ಹೈ ಸ್ಟೇಡಿಯಂ ಗೆದ್ಕೊಂಡ್ ಬರ್ತೀನಿ, ನಾನು ಸ್ಟ್ರಾಟಜಿ ಕೂಡ ಹೇಳಿದ್ದೆ. ನಮ್ಮ ದೊಡ್ಡ ಬೈ ಎಲೆಕ್ಷನ್ ಇರ್ಬೋದು, MLC ಎಲೆಕ್ಷನ್ ಇರ್ಬೋದು, MP ಎಲೆಕ್ಷನ್ ಇರ್ಬೋದು, ಎಲ್ಲಾ ಎಲೆಕ್ಷನ್ ಕೂಡ ಒಂದು ಅನುಭವ ಇದೆ ನನಗೆ. ಹಾಗಾಗಿ ದೊಡ್ಡ ಜೊತೆ ಇಲೆಕ್ಷನ್ ಮಾಡಿದ್ದೀನಿ. ಗದಗ ಕೊಟ್ರೆ ನಾನು ಇದು ಗದಗಲ್ಲಿ ಬಿಜೆಪಿ ಗೆಲ್ಲುದಂದ್ರೆ ಆರಾಮಾಗಿ ಅನ್ನ ಮೊಸರು ತಿಂದಂಗಿದೆ. ಯಾಕಂದ್ರೆ ಇದೊಂದು ಬಿಜೆಪಿ ಮನೆ. ಇದು ಎಲ್ಲೋ ಮರುಭೂಮಿಲಿ ಶಿರಾದಲ್ಲಿ ನಾವು ಬಿಜೆಪಿ ಗೆದ್ದಿದ್ವಿ, KR ಪೇಟೆಯಲ್ಲಿ ಇಲ್ಲ ಬಿಜೆಪಿ ಗೆದ್ದಿರೋದು. ಗದಗಲ್ಲಿ ಬಿಜೆಪಿ ಮನೇಲಿ ನಾವು ಗೆಲ್ಲಕ್ ಆಗ್ತಿಲ್ಲ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಫಾರ್ಮುಲಾ ಕೆಲಸ ಮಾಡ್ತಿಲ್ಲ ಅನ್ನೋದು ನನಗೆ ಒಂದು ವಿಷಯನ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಆಗ್ತಾ ಇದೆ, ನಮ್ಗೆ ನಮ್ಗೆ ಹಿಂದೆ ಸಿಗ್ಲಿಲ್ಲ ಆತರ ಮಾಡ್ತಿರುವಂತದ್ದು. ಅದಕ್ಕೆ ನಾವೆಲ್ಲರೂ ಗಣನೆ ತೆಗೆದುಕೊಂಡು ಈ ಜೀವನ ಮಾಡೋದ್ರಿಂದ ನಾವು ಆರಾಮಾಗಿ ಇಲ್ಲಿ ಗೆಲ್ಬಹುದು. ಯಾಕಂದ್ರೆ ಇದು ಬಿಜೆಪಿ ಮನೆ ಗದಗ. ಹಾಗಾಗಿ ಇಲ್ಲಿ ಇರುವಂತ ಕಾರ್ಯಕರ್ತರು ಕಾಂಗ್ರೆಸ್ ಅಲ್ಲಿ ಇಲ್ಲ, ಬಿಜೆಪಿಲಿ ಇದ್ದಾರೆ. ಹಾಗಾಗಿ ನಾವೇನು ಮುಂದೆ ಕಾಂಗ್ರೆಸ್ ಇದೆ ಅಂತ ಒಂದು ದೈತ್ಯ ವ್ಯಕ್ತಿ ಬಂದ್ರು ಕೂಡ ಅವ್ರನ್ನ ನಮ್ಮ ಮಕ್ಕಳೇ ಮಲಗಿಸಬಹುದು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಾವು ಇಲ್ಲಿ ಗ್ಯಾರಂಟಿ ಕೊಡ್ತೀನಿ, ಇವತ್ತಿನ ಡೇಟ್ ತಾವು ನೆನ್ಪಿಟ್ಕೊಡ್ರಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಬಿಜೆಪಿ ಬಾವುಟ ಹರ್ಷ ಹಾರಿಸ್ತೀವಿ. ಇವತ್ತು ಶರಣ್ ಪಾಟೀಲ್ ಅಂತ ಅಲ್ಲಿ ಯಾರೇ ಇರ್ಬೋದು, ನಾವು ಅದಕ್ಕೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡುವಂತದ್ದು ಮಾಡ್ತೀವಿ. ಓಕೆ, ಕೊನೆಯದಾಗಿ ಏನ್ ಹೇಳ್ತೀರಿ ನಿಮ್ಮ ಬಿಜೆಪಿಗೆ ಕಾರ್ಯಕರ್ತರಿಗೆ
ನಿಮ್ಮ ಅಭಿಮಾನಿಗಳಿಗೆ ಇದೇನು ಉಸಿರುಕೊಂಡ್ರಿ ಮತ್ತು ಲಲಿತೋತ್ಸವ ಏನೋ ಮಾಡಿದ್ರೆ ಸೀರೆಗಿರಿ ಸಿಕ್ಕಾಪಟ್ಟು ಕೊಟ್ರಿ, ಏನ ಮುಗಿದ್ವಾ ಮುಂದೆ ಕೊಡೋರಿದಾರ? ಇಲ್ಲ ಸರ್, ಅವತ್ತು ತುಂಬಾ ಜನ ಅವತ್ತು ಲಲಿತೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಅದು ಪ್ರಪ್ರಥಮ ಬಾರಿ ಗದಗ ಜಿಲ್ಲೆಯಲ್ಲಿ ಸುತ್ತಮುತ್ತ ಹೊಸಪೇಟೆ, ಕೊಲ್ಲಾಪುರ, ಆಮೇಲೆ ಮುಂಬೈ, ಆಮೇಲೆ ಈ ಕಡೆ ಯಲಬುರ್ಗಾ ಸುತ್ತಮುತ್ತ ತಾಲೂಕು ಮತ್ತು ಗದಗಿನವರು ಅವತ್ತು ಮಹಿಳೆಯರು ನನ್ನ ಎಲ್ಲ ಅಕ್ಕಂಗೇಸಿ ಇವತ್ತು ಬಹಳ ಅದ್ಭುತವಾಗಿ ಸುಂದರವಾಗಿ ಅವರವತ್ತು ಒಂದು ಏನು ಮಹಾಲಕ್ಷ್ಮಿ ತರ ಬಂದಿದ್ರು. ತಮಗೂ ಗೊತ್ತಿದೆ, ಅಂತ ಬರೀ 5,000 ಜನಕ್ಕೆ ಅಷ್ಟೇ ಇನ್ವೈಟ್ ಮಾಡಿದ್ರು, ನನಗೆ ಗೊತ್ತಿರಲಿಲ್ಲ. ಅದು ಅವತ್ತು 15,000-18,000 ಜನ ಅವತ್ತು ಆ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಅವತ್ತು ಪ್ರತ್ಯಕ್ಷ ತಾಯಿ ಅವತ್ತು ಅವತ್ತು ಲಲಿತೋತ್ಸವ ದೇವಿ ಅವತ್ತು ಮಹಾಲಕ್ಷ್ಮಿ ತಾಯಿ ಪ್ರತ್ಯಕ್ಷ 3 ಹೂ ಕೂಡ ಬಿದ್ದಿದೆ. ಅಂತ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿ ಆಯ್ತು. ಅದು ತುಂಬಾ ಜನ ಹಿಂದಿನ ದಿನಗಳಲ್ಲಿ ಆ ಚೌಟ್ರಿನ ಕನಕ ಭವನನೇ ಕೊಡಬಾರ್ದು ಅಂತ ಹೇಳಿ ಅವ್ರಿಗೆ ಹೇಳಿದ್ರು ಆ ಕಮಿಟಿಗೆ. ಆಮೇಲೆ ಅದು ನಡೀಲಬಾರ್ದಂತ ತುಂಬಾ ಏನು ಕುತಂತ್ರಗಳನ್ನ ಮಾಡಿದ್ರು. ಅವ್ರ ಕಡೆಯಿಂದ ಏನು ಮಾಡಕ್ಕಾಗ್ಲಿಲ್ಲ. ಶರಣ್ ಪಾಟೀಲ ಶಕ್ತಿ ಮುಂದೆ ಯಾರ್ದು ಏನು ಮಾಡಕ್ಕೆ, ಯಾಕಂದ್ರೆ ದೇವಿ ಇತ್ತಲ್ಲಿ. ಹಾಗಾಗಿ ಅದು ಬಹಳ 5,000 ಅಲ್ಲ, ಅದು 15,000-18,000 ಜನ ಅವತ್ತು ಮಹಿಳೆಯರು ಬಂದು ಟುಗೆದರ್ ಅವತ್ತು ಪೂಜೆನ ಯಶಸ್ವಿ ಮಾಡಿದ್ದಾರೆ. ಅದು ಓನ್ಲಿ ಫಾರ್ ಶರಣ್ ಪಾಟ್ಲಿಗಲ್ಲ, ಅದು ನಮ್ಮ ಗದಗಿನ ಒಂದು ಏಳಿಗೆಗಾಗಿ, ಗೆಳಗಿನ ಎಲ್ಲ ಒಂದು ರೋಗ ರುಜಿಗಳು ಹೋಗ್ಲಿ, ಎಲ್ಲರೂ ಒಳ್ಳೇದಾಗ್ಲಿ ಅಂತ ಅವ್ರು ಪೂಜೆ ಮಾಡಿದ್ವಿ. ಯಶಸ್ವಿ ಕೂಡ ನಾವು ಮಾಡಿದ್ವಿ. ಓಕೆ ಮತ್ತೇನು ಹೇಳೋದಿದೆ ಸರ್? ಏನಿಲ್ಲ, ನಮ್ಮ ಇನ್ನೊಂದು ಈ ವಿಷಯದಲ್ಲಿ ನಿಮ್ಮ ಆಸ್ಕ್ ನ್ಯೂಸ್ ಚಾನೆಲ್ ಮುಖಾಂತರ ಹೇಳೋದೇನಂದ್ರೆ, ನೀವು ಮೊನ್ನೆ ಎಲ್ಲ ನನ್ನ ಗದಗಿನ ಕಾರ್ಯಕರ್ತರು ಬಂಧುಗಳು ಹಾಗೂ ನಮ್ಮ ಅಖಂಡ ಜಿಲ್ಲೆಯಿಂದ ಇರ್ಬೋದು ಮತ್ತು ಉತ್ತರ ಕನ್ನಡ ಭಾಗದಿಂದ ಇರ್ಬೋದು ಹಾಗೂ ಎಲ್ಲ ಉತ್ತರ ಕರ್ನಾಟಕ ಇರ್ಬೋದು ಮತ್ತೆ ಎಲ್ಲ ಅಖಂಡ ಕರ್ನಾಟಕದಿಂದ ಕಾರ್ಯಕರ್ತರು ಅವತ್ತೇನು ನೀವು ಮೈಸೂರು ಚಲೋ ಪಾದಯಾತ್ರೆ ಪಾಲ್ಗೊಂಡು ಅವತ್ತು ನಮ್ಮ ಅಧ್ಯಕ್ಷರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರಿ. ಮಹಾಸಮಾಜ ಯಶಸ್ವಿ ಆಯ್ತು ಕೂಡ. ಆ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಅಲ್ಲಾಡ್ತಾ ಇದೆ. ಹಾಗಾಗಿ ಈ ಒಂದು ಪಾದಯಾತ್ರೆ ಮುಂದಿನ ದಿನಕ್ಕೆ ಒಂದು ಇತಿಹಾಸ ಪುಟಕ್ಕೆ ಸೇರಿದೆ. ಹಾಗಾಗಿ ಇದು ತುಂಬಾ ಯಶಸ್ವಿ ಪಾದಯಾತ್ರೆ. ಹಾಗಾಗಿ ಬಂದು ತಾವು ಪಾದಯಾತ್ರೆ ಪಾಲ್ಗೊಂಡಿದ್ರು ಎಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವವಾಗಿ ಧನ್ಯವಾದಗಳು ಸಲ್ಲಿಸಕ್ ನೀವು ಇಷ್ಟಪಡ್ತೀನಿ. ನಮಸ್ಕಾರ. ಓಕೆ, ನಿಮ್ಮ ಮನೆಯವರು ನಿಮ್ಗೆ ಬಹಳ ದೊಡ್ಡ ಶಕ್ತಿ ಅಂತಲ್ಲ, ಅದೊಂದು ನೆನಪಾಗಿದ್ದೇನೆ. ಹೌದು, ನನ್ನ ಶ್ರೀಮತಿಯವರು ನಾನು ಯಾವತ್ತಾದ್ರೂ ಬೆಂಗಳೂರಿಗೆ ಹೋದ್ನಂದ್ರೆ ಬರಕ್ ಆಗ್ಲಿ ಅಂತಂದಾಗ ನನ್ನ ಶ್ರೀಮತಿಯವರು ಕಾರ್ಯಕರ್ತರ ಮನೆ ಗೃಹ ಪ್ರವೇಶ ಇರ್ಬೋದು, ಅವ್ರ ಮನೇಲಿ ಯಾವುದೋ ಹೆಸರಿಡು ಕಾರ್ಯಕ್ರಮ ಇರ್ಬೋದು, ಸಣ್ಣ ಪುಟ್ಟ ಲಕ್ಷ್ಮೀ ಪೂಜೆ ಇರ್ಬೋದು, ಏನೇ ಇದ್ರು ಕೂಡ ನಮ್ಮ ಶ್ರೀಮತಿಯವರು, ನನ್ನ ಮಗು ಸಂಡೆ ಇದ್ರು ಕೂಡ ಪರವಾಗಿಲ್ಲ, ಆ ಕಾರ್ಯಕ್ರಮಕ್ಕೆ ನಾವು ಅವ್ರಿಗೆ ವ್ಯವಸ್ಥೆ ಮಾಡಿದ್ರು ಕೂಡ ನಾನಿಲ್ಲಂದ್ರೂ ಕೂಡ ನನ್ನ ಶ್ರೀಮತಿಯವರು ಒಂದು ಅರ್ಧ ಭಾಗ ಕೆಲಸ ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ನಾವು ಯಾರಿಗೂ ಕೂಡ ನನಗೆ ಫೋನ್ ಬಂದಿದೆ, ಅದ್ರ ಇನ್ವಿಟೇಷನ್ ಕೊಟ್ಟರೆ ನಾವು ಹೋಗಿ ಅವ್ರು ಕೆಲಸ ಮಾಡ್ತಾ ಇದೀವಿ. ನಾನು ಶರಣ್ ಪಾಟೀಲ್ ಯಾವತ್ತೂ ಕೂಡ ಕಾರ್ಯಕರ್ತರ ಜೊತೆ ನಾನು ನಮ್ಮ ಮನೆಯವರು ಇಡೀ ಕುಟುಂಬ ಈ ಕ್ಷೇತ್ರಕ್ಕಾಗಿ ಹಗಲಿರುಳು ದುಡಿದು ಅವ್ರಿಗೆ ನಾವು ಜೀವ ತುಂಬುವಂತ ಕೆಲಸ ಮಾಡ್ತೀವಿ. ಓಕೆ, ಶರಣ್ ಪಾಟೀಲ್ರ ಮಾತುಗಳನ್ನು ಕೇಳಿದ್ರಿ. ಪಾದಯಾತ್ರೆ ಮುಗೀತು, ಸರ್ಕಾರ ಅಲ್ಲಾಡ್ತಾ ಇದೆ, ಹೊಸ ಸರ್ಕಾರ ಬರುತ್ತೆ ಹಂಗೆಲ್ಲ ಹೇಳಿದ್ರು. ನಗರಸಭೆಯದ್ದು ಹೇಳಿದ್ರು, ಅಭಿವೃದ್ಧಿ ಪರ ಚಿಂತನೆಯನ್ನು ಹೇಳಿದ್ರು. ಉಸಿರು ನಿಂತಿಲ್ಲ ನಮ್ಮ ಫೌಂಡೇಶನ್ನು, ಇನ್ನೂ ಹೆಚ್ಚಾಗಿದೆ, ಇನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದರು. ಅದರ ಜೊತೆಗೆ ಮುಖ್ಯವಾಗಿ ಅವರು ಒಂದು ಮಾತು ಹೇಳಿದರು, ಈ ಅನಿಲ್ ಮೆಣಸಿಕೆ ಅವ್ರನ್ನ ಹರಕೆ ಕುರಿ ಮಾಡಿದ್ದಾರೆ, ಬಲಿಕ ಪಕ್ರ ಮಾಡಿದರು. ಪಾಪ ಇವತ್ತು ಅವ್ರ ಪರಿಸ್ಥಿತಿ ಏನು? ಹಾಗೆ ಈ BJP ವ್ಯವಸ್ಥೆ, ಅದಕ್ಕೆ ಅವರು ಒಂದು ದೊಡ್ಡ ಹೆಸರು ಕೊಟ್ಟಿದ್ದಾರೆ, ಗದಗ್ ಗ್ಯಾಂಗ್. ಇಲ್ಲಿ ಕೈಕಮಲ ಒಂದಿಷ್ಟು ಮಂದಿ ಇದ್ದಾರೆ, ಅವರು ಒಟ್ಟು ಕೂಡ್ಕೊಂಡು ಗದಗ್ ಗ್ಯಾಂಗ್ ಮಾಡ್ಕೊಂಡು ರಾಜಕೀಯ ಗ್ಯಾಂಗ್ ಇದು. ಹೀಗಾಗಿ ನಾವು ಇದು BJP ತವರ ಮನೆ, ಬೇಕಾದಂಗೆ ನಾವು ಗೆಲ್ಬೋದು ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಕೆಲವೊಂದಿಷ್ಟು ಇದ್ದಾರೆ, ಈ ಲೀಡರ್ಸ್ಗಳಿಗೆ ಕಿವಿ ಕಚ್ತಾರೆ ಹೋಗಿ. ಹಾಗಾಗಿ BJP ಮತ್ತೆ ಹೊಂದಾಣಿಕೆ ರಾಜಕಾರಣ, ತೇಜೋವಧೆ, ತುಳಿತಕ್ಕಂಥ ವ್ಯವಸ್ಥೆ, ತಮ್ಮವರೇ ಎಂತಿಂಥವ್ರು ಅಂದ್ರೆ ಫುಡ್ ಹಂಚೋರು ಇವತ್ತು BJPನ ಆಳ್ತಾರೆ. ಕಾಂಟ್ರಾಕ್ಟ್ ಫುಡ್ ಹಂಚೋರು, ಅವ್ರು ಹೇಳಿದ್ದೇ ಆಗಬೇಕು. ಇಂಥ ಪರಿಸ್ಥಿತಿ ಇದೆ. ಹಿಂಗಾದರೆ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ಒಟ್ಟಾಗಿ ನಾವು ಕೆಲಸ ಮಾಡ್ತೇವೆ, ನಾವು ಮುಂಬರುವ ದಿನಗಳಲ್ಲಿ ಇಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ಭರವಸೆ ಮಾತುಗಳನ್ನು ಹೇಳಿದ್ದಾರೆ ಶರಣ್ ಪಾಟೀಲ್ರು ನಮ್ಮ ಆಸ್ಕ್ ಟಿವಿಗೆ. ಯಾಕಂದ್ರೆ ಅವ್ರ ಮನೆಗೆ ಬಂದಿದ್ದೇನೋ, ಅವರು ಕಚೇರಿಗೆ ಬಂದಿದೆ, ಭಾಳ ದಿನ ಆಗಿತ್ತು ನೋಡಿರಲಿಲ್ಲ. ಚುನಾವಣೆ ಆದ ಮೇಲೆ ನಿನ್ನೆ ನೋಡಿದ್ದವ್ರನ್ನ, ಲೋಕಸಭೆಯಲ್ಲಿ ಕೂಡ ಕಂಡಿರಲಿಲ್ಲ. ಬಟ್ ಅವರೆಲ್ಲ ಹೇಳಿದರು, ನಾನು ಏನು ಪಕ್ಷದ ಚಟುವಟಿಕೆಯಲ್ಲಿ ಏನು ಭಾಗವಹಿಸಿದೆ, ಮತ್ತು ಉಸಿರು ಫೌಂಡೇಶನ್ ಹೇಗೆ ಇದೆಲ್ಲ. ಸೊ ಹಾಗಾಗಿ ನಿರಂತರವಾಗಿ ಸೇವೆ ಮಾಡ್ತೇವೆ, ನನ್ನ ರಾಜಕೀಯವಾಗಿ, ಸಾಮಾಜಿಕವಾಗಿ, ಫೌಂಡೇಶನ್ ಮೂಲಕ ಗದಗ ಜನತೆಗೆ ನಾವು ನಮ್ಮ ಕುಟುಂಬ ಸಮೇತ ಸೇವೆ ಕೊಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ. ತಮಗೂ ಕೂಡ ನಮಸ್ಕಾರ. ನಿಮ್ದು ಸೇವೆ ಹೀಗೆ ನಡೀತಾ ಇರಲಿ. ಎಸ್ ಸರ್, ಥ್ಯಾಂಕ್ ಯು.